ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇಂದು ನಾವು ನಮ್ಮ 10ನೇ ತರಗತಿಯ 4ನೇ ಗದ್ಯ ಅಂದರೆ ಭಾಗ್ಯಶಿಲ್ಪಿಗಳು, ಈ ಭಾಗ್ಯಶಿಲ್ಪಿಗಳನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿಯೋಣ. ಅದಕ್ಕೂ ಮುಂಚೆ ಮಕ್ಕಳೇ, ಭಾರತ ದೇಶ ಅಂದರೆ ನಮ್ಮ ದೇಶ ಕ್ರಿಸ್ತಶಕ 1947ರಲ್ಲಿ ಸ್ವತಂತ್ರವನ್ನೇನು ಗಳಿಸಿಕೊಳ್ತು. ಆದರೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶ ಹೇಗಿತ್ತು, ಸ್ವತಂತ್ರ ನಂತರ ನಮ್ಮ ದೇಶ ಹೇಗಿತ್ತು, ಹೇಗಿದೆ ಅನ್ನತಕ್ಕಂತಹ ಒಂದು ಕಿರುನೋಟವನ್ನು ನಿಮ್ಮ ಮನಸ್ಸಿನಲ್ಲಿ ಕಾಣಿ. ಸ್ವತಂತ್ರ ಲಭಿಸಿ ಇಂದಿಗೂ ಸುಮಾರು 70 ವರ್ಷಗಳು ದಾಟಿನೂ ಕೂಡ ಕೆಲವು ನಗರಗಳು ಮೂಲಭೂತ ಸೌಕರ್ಯಗಳನ್ನು ಗಳಿಸಿಕೊಂಡು ತನ್ನದೇ ಆಗಿರ್ತಕ್ಕಂತಹ ವ್ಯಾಪಾರಿಕ ವಹಿವಾಟನ್ನು ಹೆಚ್ಚಿಸಿಕೊಂಡು ನಾಗಾಲೋಟದಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದಾವೆ. ಇನ್ನು ಕೆಲವು ನಗರಗಳು ಮೂಲಭೂತ ಸೌಕರ್ಯವನ್ನು ಕಾಣದೆ ಇಂದಿಗೂ ಕೂಡ ಸಾರಿಗೆ, ಸಂಪರ್ಕ, ರಸ್ತೆ, ವೈದ್ಯಕೀಯ ಸೌಲಭ್ಯ, ಶೈಕ್ಷಣಿಕ ಸೌಲಭ್ಯ ಮತ್ತೊಂದು ಮಗದೊಂದು ಇವುಗಳ ಕಾಣದೆ, ಅಭಿವೃದ್ಧಿಯ ಕಣ್ಣಿಗೆ ಬೀಳದೆ, ಆ ಬೆಳಕನ್ನು ಕಾಣದೆ ನರಳುತ್ತಾ ಇದ್ದಾರೆ. ಈ ಎರಡು ಅಂದರೆ ಪ್ರಗತಿ, ಅಪ್ರಗತಿ, ಈ ಎರಡನ್ನ ಗಮನಿಸಿದಾಗ ನಮಗೆ ತಿಳಿದು ಬರ್ತಕ್ಕಂಥ ಒಂದು ಅಂಶ ಏನಪ್ಪ, ಆ ನಗರಗಳು ಅಷ್ಟು ವೇಗವಾಗಿ ಸಾಗಲು ಆ ನಗರಗಳ ಮುಖಂಡರು, ಧುರೀಣರು, ನಾಯಕರುಗಳು ಅವರ ಸಾಮಾಜಿಕ ಹೊಣೆಗಾರಿಕೆ, ಅವರ ಪರಿಶ್ರಮ, ಅವರ ಮುಂಗಾಣಿಕೆ, ದೂರದೃಷ್ಟಿ ನಿಲುವುಗಳು, ಇವುಗಳ ಸಹಾಯದಿಂದ, ಇವುಗಳ ಪರಿಶ್ರಮದಿಂದ ಕೆಲವು ನಗರಗಳು ಮುಂಚೂಣಿಯಲ್ಲಿ ಸಾಗಿವೆ. ನಾನು ಇದನ್ನ ಯಾಕೆ ಇಷ್ಟೊಂದು ಸವಿಸ್ತಾರವಾಗಿ ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛಪಡ್ತೀನಿ ಅಂದರೆ ಮಕ್ಕಳೇ, ನಮ್ಮ ನಾಡು ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ ಇಡೀ ದೇಶದ ಕಣ್ಣಿಗೆ ಕಂಡಂತಹ ಒಂದು ಅತ್ಯಂತ ಪ್ರಗತಿಶೀಲ, ಪ್ರಗತಿ ಹೊಂದಿದಂತಹ ನಾಡು ನಮ್ಮದಾಗಿದೆ. ಇದಕ್ಕೆ ಕಾರಣೀಭೂತರು ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದರೆ ಇವತ್ತಿಗೂ ಕೂಡ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಅಚ್ಚಳಿದೆ ಉಳಿತಕ್ಕಂತಹ ಒಂದು ಮೈಲುಗಲ್ಲು ಅವರ ಅಧಿಕಾರದ ಅವಧಿ. ಕೇವಲ 1902ರಿಂದ 1940ರ ನಡುವಿನ ಆಳ್ವಿಕೆಯಲ್ಲಿ ದೇಶವೇ ಬೆರಗು ಗಣ್ಣಿನಿಂದ ನೋಡುವಂತೆ ಮೈಸೂರು ಸಂಸ್ಥಾನವನ್ನು ಬೆಳಗಿಸಿದ, ಪ್ರಗತಿಯ ಹೆಡೆಗೆ ಕೊಂಡೊಯ್ದ ಒಬ್ಬ ಮಹಾನ್ ಚೇತನ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತಿಗೂ ಕೂಡ ಮೈಸೂರು ಸುತ್ತಮುತ್ತ ವಲಯದಲ್ಲಿ ಒಂದು ಹಾಡು ಮಾತಿದೆ, ಕೃಷ್ಣರಾಜ ಒಡೆಯ ಭೂಪ ಮನ ಮನೆಯ ದೀಪ. ಕೃಷ್ಣರಾಜ ಒಡೆಯ ಭೂಪ ಮನೆ ಮನೆಯ ದೀಪ. ಭೂಪಾಲ, ರಾಜ, ಒಡೆಯ, ನಾಯಕ, ನಮ್ಮ ನಾಳತಕ್ಕಂಥ ಮುಂದಾಳು ಹೇಗಿದ್ದ? ದೀಪವಾಗಿದ್ದ, ಮನೆ ಮನೆಯ ದೀಪವಾಗಿದ್ದ. ಇದು ಅತಿಶಯೋಕ್ತಿ ಅಲ್ಲ, ಕಲ್ಪನೆಯ ಮಾತು ಅಲ್ಲ. ಆ ಒಂದು ಆಳ್ವಿಕೆಯಲ್ಲಿ ಇಂಥ ಕ್ಷೇತ್ರ ಪ್ರಗತಿ ಕಾಣಲಿಲ್ಲ ಅಂತಕ್ಕಂಥದ್ದು ಎಲ್ಲೆಲ್ಲೂ ಇಲ್ಲ ಮಕ್ಕಳೇ. ನೀರಾವರಿ, ಕೃಷಿ, ವೈದ್ಯಕೀಯ ಮತ್ತು ಆರೋಗ್ಯ, ಶಿಕ್ಷಣ, ಆಡಳಿತಾತ್ಮಕ ಒಂದು ಆಡಳಿತದ ವಿಕೇಂದ್ರೀಕರಣ, ಒಂದೇ ಎರಡೇ
ಜೊತೆಗೆ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ, ಅಷ್ಟೇ ಅಲ್ಲದೆ ಶೋಷಿತ ಸಮುದಾಯವನ್ನು ಮೇಲೆತ್ತಿದ್ದು ಮರು ವಿವಾಹದ ಕಾನೂನನ್ನು ಜಾರಿ ತಂದಿದ್ದು, ಗೆಜ್ಜೆ ಪೂಜೆಯ ನಿರ್ಮೂಲನ, ಬಸವಿ ಪದ್ಧತಿಯ ರದ್ದತಿ, ವೇಶ್ಯಾವಾಟಿಕೆಯ ರದ್ದತಿ, ಒಟ್ಟಾರೆ ಆಡು ನೋಟದ ಸೊಪ್ಪಿಲ್ಲ, ಹಾಗೆ ಒಡೆಯರು ಕಾಣದೇ ಇದ್ದಂತಹ ಕ್ಷೇತ್ರಗಳಿಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ವ್ಯವಸ್ಥಿತವಾಗಿ ತಮ್ಮ ಸಾಮಾಜಿಕ ಹೊಣೆಗಾರಿಕೆಯಿಂದ, ದೂರದೃಷ್ಟಿಯ ನೋಟದಿಂದ, ಅವಿರತ ಪರಿಶ್ರಮದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಡೀ ಮೈಸೂರು ಸಂಸ್ಥಾನವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ದರು. ಇಂದಿಗೂ ಕೂಡ ಒಂದು ರಾಜಮನೆತನ ಇವತ್ತಿಗೂ ಕೂಡ ನೋಡಿ, ಸ್ವತಂತ್ರ ಲಭಿಸಿ ಸುಮಾರು ವರ್ಷಗಳು ಕಳೆದು ಅಥವಾ 100 ವರ್ಷ ಕಾಲಿಟ್ಟರೂ ಕೂಡ ರಾಜಮನೆತನಕ್ಕೆ ಗೌರವ ಸಲ್ಲುತ್ತಾ ಇದೆ ಅಂದ್ರೆ ಇಡೀ ದೇಶದಲ್ಲಿ ಅದು ಮೈಸೂರು ಒಡೆಯರಿಗೆ ಮಾತ್ರ. ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಆ ರಾಜನನ್ನ ಇವತ್ತಿಗೂ ಕೂಡ ಆ ಮೈಸೂರು ಸುತ್ತಮುತ್ತಲ ವಲಯದ ಎಲ್ಲ ಮನೆಗಳಲ್ಲಿ ಅವ್ರ ಬಗ್ಗೆ ವಿಶೇಷವಾದ ಗೌರವವಿದೆ. ಆ ವಂಶದ ಕುಡಿ ಇತ್ತೀಚೆಗೆ ಕಳೆದ ಒಂದು 10 ವರ್ಷಗಳ ನಡುವೆ ಜಯಚಾಮರಾಜ ಒಡೆಯರು ಅಂತ ಇದ್ರು. ಜಯಚಾಮರಾಜ ಒಡೆಯರು ಅವರು ನಿಧನ ಹೊಂದಿದ್ರು. ಆ ನಿಧನ ಹೊಂದಿದಾಗ ಅವರು ಬದುಕಿದ್ದಾಗ ನಾನು ಕಂಡಂಥ ನೋಟ, ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು. ಆ ಸ್ಪರ್ಧಿಸಿದಾಗ ಅವರು ಮತವನ್ನ ಕೇಳಲಿಕ್ಕೆ ಜನರ ನಡುವೆ ಹೋದಾಗ ಅವರು ಇಳಿದು ಬಂದಂಥ ದಾರಿಗೆ ನೆಲಮುಟ್ಟಿ ನಮಸ್ಕರಿಸಿದಂತಹ ಕಣ್ಣೋಟವನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಅಷ್ಟು ಗೌರವ, ಅಭಿಮಾನ, ಭಕ್ತಿಯನ್ನ ಇವತ್ತಿಯೂ ಕೂಡ ಆ ಮೈಸೂರು ಸುತ್ತಮುತ್ತಲ ವಲಯದ ನಾನಾ ಜಿಲ್ಲೆಗಳ ಮನೆಗಳಲ್ಲಿ ನಾವು ಕಾಣಬಹುದು, ಮನಗಳಲ್ಲೂ ಕಾಣಬಹುದು. ಅಂತಹ ಒಂದು ಸಾಮ್ರಾಟ, ನಮ್ಮ ನಾಡಿನ ಒಬ್ಬ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರ ಕುರಿತಾಗಿ ನಾನು ಈ ತರಗತಿಯಲ್ಲಿ ನಾನು ಅವರ ಕೆಲವು ಸಾಧನೆಗಳನ್ನು ನಿಮಗಳಿಗೆ ಪರಿಚಯಿಸ್ತಕ್ಕಂತಹ ಒಂದು ಹಂಬಲ ನನಗೆ. ಮಕ್ಕಳೇ, ಹೇಳಿ ಕೇಳಿ ನನಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಮಮತೆ ಇದೆ, ಅವ್ರ ಬಗ್ಗೆ ಒಂದು ಅಭಿಮಾನ ಇದೆ. ಕಾರಣ ಇಷ್ಟೇ, ಇವತ್ತಿಗೂ ಮೈಸೂರು ನಮ್ಮ ನಾಡಿನಲ್ಲಿ ಅತ್ಯಂತ ಸ್ವಚ್ಛ ನಗರ. ಅದೇ ಜಿಲ್ಲೆಯ ಮತ್ತೊಂದು ತಾಲೂಕಾದಂಥ ಕೃಷ್ಣರಾಜನಗರ ನೋಡಿ, ಅವರ ಹೆಸರೇ ಇಟ್ಟಿದ್ದಾರೆ. ಅದರ ಪಕ್ಕದ ತಾಲೂಕಿಗೆ ಕೃಷ್ಣರಾಜಪೇಟೆ ನೋಡಿ, ಎಷ್ಟೋ ಸರ್ಕಲ್ಗಳಿಗೆ, ವೃತ್ತಗಳಿಗೆ ಅವರ ಹೆಸರನ್ನೇ ಇಟ್ಟಿದ್ದಾರೆ. ಈ ಅಭಿಮಾನ ಅಂತಕ್ಕಂಥದ್ದು ಹಣದಿಂದ ಕೊಂಡ್ಕೊಳಕ್ಕಾಗಲ್ಲ, ಮನದಿಂದ, ಹೃದಯದಿಂದ ಬರ್ತಕ್ಕಂಥದ್ದು. ಹಾಗಾಗಿ ಆ ಕೃಷ್ಣರಾಜನಗರ, ಕೃಷ್ಣರಾಜಪೇಟೆಗಿಂತ ಕೃಷ್ಣರಾಜನಗರ ತುಂಬ ಸೊಗಸಾಗಿರ್ತಕ್ಕಂಥ ನಗರ. ಇವತ್ತಿಗೂ 100 ಅಡಿ ವಿಶಾಲವಾಗಿರ್ತಕ್ಕಂತಹ ಪ್ರಮುಖ ರಸ್ತೆಗಳು ಅಲ್ಲಿ ಕಾಣಬಹುದು. ಅಷ್ಟೇ ಅಲ್ಲದೆ ಆ ಒಂದು ಇಡೀ ಅದರ ಸುತ್ತಮುತ್ತ ಬರತಕ್ಕಂಥ ಕೃಷಿ ಭೂಮಿ ಎಲ್ಲವೂ ಕೂಡ ನೀರಾವರಿಗೆ ಒಳಪಟ್ಟಿದೆ. ಅಲ್ಲಿನ ಜನಕ್ಕೆ ಒಂದು ರೀತಿ ಅದೇನೋ ಪುಣ್ಯವಂತರು ಕೂಡ ತಪ್ಪಾಗ್ತದೆ. ಏಕೆಂದರೆ ವಾಣಿ ವಿಲಾಸ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಇರತಕ್ಕಂತಹ ಒಂದು ಬೃಹತ್ ಅಣೆಕಟ್ಟು. ಇದು 1907ರಲ್ಲಿ ಸ್ಥಾಪನೆಯಾಗಿದೆ. 1911ರಲ್ಲಿ ಅವರು ಕಟ್ಟಿಸಿಕೊಟ್ಟಂತಹ ಕೃಷ್ಣರಾಜಸಾಗರ ನೋಡಿ, ಅಲ್ಲೂ ಕೂಡ ಅವರ ಹೆಸರಿದೆ, ಕೃಷ್ಣರಾಜಸಾಗರ. ಆ ಸಾಗರದ ಸ್ಥಾಪನೆಯಿಂದ, ಆ ಅಣೆಕಟ್ಟಿನ ಸ್ಥಾಪನೆಯಿಂದ ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರ ಇವೆಲ್ಲವೂ ಭೂಮಿಗಳು ನೀರನ್ನು ಕಂಡು ಶಾಶ್ವತವಾಗಿರ್ತಕ್ಕಂಥ ಹಸರನ್ನ ಕಂಡು. ಅಂದರೆ ಈಗ ವರ್ಷಕ್ಕೆ 2 ಬೆಳೆ, 6 ತಿಂಗಳಿಗೊಂದು ಬೆಳೆಯಂತೆ ಅಲ್ಲಿ ವರ್ಷಕ್ಕೆ 2 ಬೆಳೆಗಳನ್ನು ರೈತರು ಬೆಳಕಂತಾರೆ. ಅಲ್ಲಿ ಒಂದು ರೀತಿ ನಿಮ್ಗಳಿಗಿಂತ ಆರ್ಥಿಕವಾಗಿ ಅವರು ಸಾಕಷ್ಟು ಮುಂಚೂಣಿಲಿದ್ದಾರೆ. ಅದರ ಚಿತ್ರದುರ್ಗ ಅವ್ರ ಕೊಡುಗೆ ಏನು ಅಂತ ಕೇಳ್ಬೋದು. ಅವರ ತಾಯಿ ಹೆಸರು
ವಾಣಿ ವಿಲಾಸ, ಅವರ ತಾಯಿ ಹೆಸರು ವಾಣಿ ವಿಲಾಸ. ಅವರ ಸವಿನೆನಪಿಗೋಸ್ಕರ 1907ರಲ್ಲಿ ಆ ಭದ್ರೇ ನೀರನ್ನು, ಈ ಒಂದು ಕ್ಯಾಚ್ಮೆಂಟ್ ಏರಿಯಾದ ನೀರನ್ನು ಸಂಗ್ರಹಿಸ್ತಕ್ಕಂಥ ಒಂದು ಅಣೆಕಟ್ಟು ವಾಣಿ ವಿಲಾಸ. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ್ದಾರ ಸುಂದರವಾಗಿರ್ತಕ್ಕಂಥ ಅಣೆಕಟ್ಟಿದೆ ಅಂದರೆ ಅದು ವಾಣಿ ವಿಲಾಸ ಅಂತ ಒಂದು, ಅಂದರೆ ಈ ಭಾಗದ ಬರಗಾಲ ಪ್ರದೇಶದ ನೀರಾವರಿ ವ್ಯವಸ್ಥೆಗೋಸ್ಕರ ಆ ಮಹಾನುಭಾವರು ಕಟ್ಟಿಸಿಕೊಟ್ಟಂತಹ ಒಂದು ದೊಡ್ಡ ಅಣೆಕಟ್ಟು. ಅವರ ಸಾಧನೆ ಒಂದೇ ಎರಡೇ. ಅವರ ಸಾಧನೆಗೆ ಒಂದು ರೀತಿ ಒತ್ತಾಸೆಯಾಗಿ, ಅವರಿಗೆ ಬೆನ್ನೆಲುಬಾಗಿ, ಅವರ ಬಲಗೈ ಮತ್ತು ಎಡಗೈಯಾಗಿ ಇದ್ದಂಥ ದಿವಾನಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ದಿವಾನ್ ಪೂರ್ಣಯ್ಯ, ಶೇಷಾದ್ರಿ ಅಯ್ಯರ್ ಅಂತಹ ದಿವಾನರ ಒಂದು ಪಡೆಯೇ ಇದ್ದಿದ್ದರಿಂದ ಈ ಪ್ರಮಾಣದಲ್ಲಿ ನಮ್ಮ ನಾಡು ಒಂದು ರೀತಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಯಿತು. ಇಷ್ಟು ಮಕ್ಕಳೇ ಒಂದು ನಮ್ಮ ಪಾಠಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವೇದಿಕೆ. ಈಗ ಈ ಜಯಪ್ಪಗೌಡರನ್ನ ನಾವು ಇಲ್ಲಿಂದಲೇ ಪರಿಚಯಿಸ್ಕೊಂತ ಹೋಗೋಣ. ಯಾಕೆಂದರೆ ಈ ಜಯಪ್ಪಗೌಡವ್ರದ್ದು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಸಾಧನೆಯನ್ನು ಕುರಿತಾಗಿರ್ತಕ್ಕಂತಹ 2ನೇ ಭಾಗ್ಯಶಿಲ್ಪಿ ಅಂದರೆ ಮುಂದಿನ ತರಗತಿಯಲ್ಲಿ ಮಾಡ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಲೇಖಕರು ನಮ್ಮ ಜಯಪ್ಪಗೌಡ. ಅವರ ಕಾಲ ಕ್ರಿಸ್ತಶಕ 1907, ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಧಾರದಹಳ್ಳಿಯವರು. ಒಮ್ಮೆ ನೆನಪಿಟ್ಕೊಳ್ಳಿ ಮಕ್ಕಳೇ ಅವರ ಕಾಲ ಮತ್ತು ಸ್ಥಳವನ್ನು. ಕ್ರಿಸ್ತ ಶಕ 1947, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ. ದಾರದಹಳ್ಳಿ ಇವರು ಮೂಲತಃ ಮೈಸೂರು ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಭಾಷಾಂತರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಈ ಇತಿಹಾಸ ಮತ್ತು ಭಾಷಾಂತರ ಕ್ಷೇತ್ರಕ್ಕೆ ಅವರದೇ ಆಗಿರ್ತಕ್ಕಂಥ ಸಾಕಷ್ಟು ಕೃತಿಗಳನ್ನು ರಚಿಸಿಕೊಟ್ಟಿದ್ದಾರೆ ಮಕ್ಕಳೇ. ಆ ಕೃತಿಗಳನ್ನು ಒಂದೊಂದೇ ಹೇಳ್ತೀನಿ, ಬರ್ಕೊಳ್ತಾ ಹೋಗಿ ಮಕ್ಕಳೇ. ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಜೊತೆಗೆ ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಕಾರ್ಯ ಸಾಧನೆಗಳು, ಜೊತೆಗೆ ಕಡಲಾಚೆಯ ಸಂಬಂಧಗಳು, ಕಡಲ ಆಚೆಯ ಸಂಪರ್ಕಗಳು, ಅಂದರೆ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮಕ್ಕಳೇ ಈ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಈ ಕೃತಿಗೆ ಶ್ರೀತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜೊತೆಗೆ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಂಬಂಧ ಒಂದು ಕೃತಿ ಇದೆಯಲ್ಲ, ಈ ಒಂದು ಕೃತಿಯಿಂದಲೇ ಪ್ರಸ್ತುತ ಅವರ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ವ್ಯಕ್ತಿ ಚಿತ್ರವನ್ನು ಆರಿಸಿಕೊಳ್ಳಲಾಗಿದೆ ಮಕ್ಕಳೇ. ಇವರ ಪರಿಚಯ ಇಷ್ಟೇ ಮಕ್ಕಳೇ. DS ಜಯಪ್ಪಗೌಡ, ದಾರದಹಳ್ಳಿ ಸಿದ್ದಣ್ಣ ಜಯಪ್ಪಗೌಡ, ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ, ಅದು ಪೂರ್ಣ ಹೆಸರು. ದಾರದಹಳ್ಳಿ
ಜಯಪ್ಪಗೌಡ. ನೆನಪಿಟ್ಕೊಳ್ಳೋಕ್ಕೆ ತುಂಬ ಸರಳವಾಗಿದೆ. DS ಜಯಪ್ಪಗೌಡ, ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ, ಕ್ರಿಸ್ತಶಕ 1947 ಇವರ ಜನನ ಕಾಲ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ. ವೃತ್ತಿ ಇತಿಹಾಸ ಮತ್ತು ಭಾಷಾಂತರ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಶ್ವವಿದ್ಯಾಲಯದ ನಿರ್ದೇಶಕರು. ಇವರ ಪ್ರಮುಖ ಕೃತಿಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಜನಪದ ಆಟಗಳು, ಜೊತೆಗೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು. ಇಷ್ಟು ಇವರ ಒಂದು ಕಿರು ಪರಿಚಯ. ಅದರಲ್ಲೂ ಅತಿ ಮುಖ್ಯವಾಗಿ ಈ ಕೃತಿಗೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಬಾಕಿ ಶಿಲ್ಪಿಗಳಲ್ಲಿ ಭಾಗ 2ನೇದು ಅಂದರೆ ವಿಶ್ವೇಶ್ವರಯ್ಯನವರ ಸಂಬಂಧಪಟ್ಟಿದೆ. ಅದನ್ನು ಇವರ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳಿಂದ ಆರಿಸಿಕೊಳ್ಳಲಾಗಿದೆ. ಇಷ್ಟು ಇವರ ಕವಿ ಪರಿಚಯ. ಮಕ್ಕಳೇ, ಪಾಠ ಭಾಗಕ್ಕೆ ಹೋಗುವ ಮುನ್ನ ಇಲ್ಲೊಂದು 4-5 ಪದಗಳಿವೆ ಮಕ್ಕಳೇ. ಆ ಪದಗಳ ಪರಿಚಯವನ್ನು ಗಮನಿಸಿ ನಾವು ಮುಂದೆ ಹೋಗೋಣ. ಅಸ್ಥಿಭಾರ. ಅಸ್ಥಿಭಾರ ಅಂದರೆ ಬುನಾದಿ, ತಳಹದಿ, ಬೇಸ್ಮೆಂಟ್. ತಳಹದಿ. ಗಿರಣಿ. ಗಿರಣಿ ಅಂದರೆ ಹತ್ತಿನ ನೂಲತಕ್ಕಂತಹ ಒಂದು ಯಂತ್ರ, ಹತ್ತಿ ನೂಲುವ ಯಂತ್ರ. ತಾಂತ್ರಿಕ, ತಂತ್ರಜ್ಞಾನ ಆಧಾರಿತ ಶಿಕ್ಷಣ. ತಾಂತ್ರಿಕ. ತಂತ್ರಜ್ಞಾನ ಆಧಾರಿತ ಶಿಕ್ಷಣ, ತಾಂತ್ರಿಕ. ಮುಕ್ತಕಂಠ. ಮುಕ್ತಕಂಠ ಅಂದ್ರೆ ತೆರೆದ ಮನಸ್ಸು. ತೆರೆದ ಮನಸ್ಸು. ಜೊತೆಗೆ ಶತಮಾನೋತ್ಸವ. ಶತಮಾನೋತ್ಸವ ಅಂದ್ರೆ 100 ವರ್ಷಗಳು ತುಂಬಿದ ನಂತರ ಸಂಭ್ರಮಿಸತಕ್ಕಂತಹ ದಿನ ಅಥವಾ ಸಂಭ್ರಮಿಸುವ ಒಂದು ಆಚರಣೆ. ಅಂದರೆ ವಿಶ್ವೇಶ್ವರಯ್ಯನವರ ಮಕ್ಕಳೇ, ಅವರು ಶತಾಯುಷಿಗಳು, 100 ವರ್ಷಗಳ ಒಂದು ಸುದೀರ್ಘವಾಗಿರ್ತಕ್ಕಂಥ ಬದುಕನ್ನು ಕಂಡಿರ್ತವರು. ಅವರ ಒಂದು ಶತಮಾನೋತ್ಸವದ ನೆನಪಿಗೋಸ್ಕರ ನೆಹರೂರು, ಒಂದು ಪ್ರಧಾನಿಯಾದಂಥ ನೆಹರೂರು ಅವರು ಒಂದು ಸಭೆಯಲ್ಲಿ ಅವರ ಕುರಿತು ಮಾತಾಡಿದ್ದನ್ನು ನಾವು ಪಾಠದಲ್ಲಿ ನೋಡ್ತೀವಿ ಮಕ್ಕಳೇ. ಶತಮಾನೋತ್ಸವ 100 ವರ್ಷಗಳು ತುಂಬಿದಂತಹ ಒಂದು ಆಚರಣೆ. ನೆಕ್ಸ್ಟ್ ಸುಪರ್ದಿ. ಸುಪರ್ದಿ ಅಂದ್ರೆ ವಶ. ಆ ಒಂದು ಜಮೀನನ್ನ ಸುಪರ್ದಿಗೆ ತೆಗೆದುಕೊಂಡೆವು. ಸ್ವಂತವಾಗಿ ಮಾಡಿಕೊಂಡು ಸುಪರ್ದಿ, ವಶ. ಸ್ಥೈರ್ಯ. ಸ್ಥೈರ್ಯ ಅಂದ್ರೆ ಧೈರ್ಯ. ಹರಿಕಾರ. ಹರಿಕಾರ ಅಂದ್ರೆ ನಾನು ಆಗಲೇ ಹೇಳಿದೆ, ಮುಖಂಡ, ಮುಂದಾಳು. ಮುಖಂಡ, ಮುಂದಾಳು. ಇಷ್ಟು ಒಂದು ಹೊಸ ಪದಗಳ ಅಂದರೆ ಪದಗಳ ಪರಿಚಯ. ಅಸ್ಥಿಭಾರ ಅಂದರೆ ಬುನಾದಿ, ತಳಹದಿ. ಗಿರಣಿ, ಹತ್ತಿ ನೋಡತಕ್ಕಂಥ ಯಂತ್ರ. ತಾಂತ್ರಿಕ. ತಾಂತ್ರಿಕ ಟೆಕ್ನಿಕಲ್ ಅಂತ ಕರಿತೀವಲ್ಲ, ಹಾಗೆ ತಂತ್ರಜ್ಞಾನ ಆಧಾರಿತ ಕ್ಷೇತ್ರ ಅಥವಾ ಶಿಕ್ಷಣ. ಮುಕ್ತಕಂಠ, ತೆರೆದ ಮನಸ್ಸು. ಶತಮಾನೋತ್ಸವ, ಒಬ್ಬ 100 ವರ್ಷಗಳು ಹೊಂದಿರತಕ್ಕಂತಹ ಸಂದರ್ಭದಲ್ಲಿ ಆಚರಿಸ್ತಕ್ಕಂತಹ ಒಂದು ಆಚರಣೆ. ಸುಪರ್ದಿ, ವಶ. ಸ್ಥೈರ್ಯ, ಧೈರ್ಯ. ಹರಿಕಾರ, ಮುಖಂಡ, ಮುಂದಾಳು ಅನ್ನೋ ಅರ್ಥ ಕೊಡುತ್ತೆ. ಈಗ ಪಾಠ ಭಾಗ ಹೋಗೋಣ.
ಹುಟ್ಟಿದವರೆಲ್ಲರೂ ಕೂಡ ಸಾಧಕರಾಗಲು ಸಾಧ್ಯವಿಲ್ಲ. ಮಕ್ಕಳೇ, ಎಲ್ಲರೂ ಕೂಡ ಮನುಷ್ಯರಾಗಿ ಜೀವಿಸ್ತೀವಿ. ಆ ಮನುಷ್ಯರೆಲ್ಲರೂ ಕೂಡ ಸಾಧಕರಾಗ್ತಾರೆ ಅಂದರೆ ಸಾಧನೆಯ ಪಥದಲ್ಲಿ ಕಂಡು ಬರ್ತಕ್ಕಂಥ ಮಹನೀಯರನ್ನ ಒಮ್ಮೆ ಗಮನಿಸ್ತಾ ಹೋಗಿ. ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಇರ್ಬೋದು, ವಿಶ್ವೇಶ್ವರಯ್ಯ ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಸರ್ವೇಪಲ್ಲಿ ರಾಧಾಕೃಷ್ಣನ್ ಇರ್ಬೋದು, ಯಾರೇ ಮಹನೀಯರುಗಳ ಒಂದು ಜೀವನ ಚರಿತ್ರೆಯನ್ನು, ಅವರ ವ್ಯಕ್ತಿ ಚಿತ್ರಗಳನ್ನು ಒಮ್ಮೆ ಓದಿ ಆಗ ಅವರ ಬದುಕಿನಲ್ಲಿ ಕಂಡಂತಹ ಒಂದು ಪರಿಶ್ರಮ, ಆ ಕಠಿಣತೆ, ಅವರ ಒಂದು ಅಧ್ಯಯನಶೀಲ ಪ್ರವೃತ್ತಿ, ಅವರಿಗಿದ್ದಂತಹ ಒಂದು ಸಾಮಾಜಿಕ ಹೊಣೆಗಾರಿಕೆ, ಅವರಿಗಿದ್ದಂತಹ ಒಂದು ಮುನ್ನೆಲೆಯ ದೃಷ್ಟಿಕೋನ, ಇವೆಲ್ಲವೂ ಕೂಡ ನಮ್ಮನ್ನು ಒಂದು ರೀತಿ ಸ್ಫೂರ್ತಿಯನ್ನಾಗಿಸ್ತವೆ, ಉತ್ಸಾಹವನ್ನು ತುಂಬುತ್ತವೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಸಾಧನೆ ಮಾಡತಕ್ಕಂತಹ ಒಂದು ಛಲ ಇರುತ್ತೆ. ಆದರೆ ಅದನ್ನು ಮನಗಾಡತಕ್ಕಂಥ ಪ್ರಯತ್ನವನ್ನು ನಾವ್ಯಾರೂ ಮಾಡೋಲ್ಲ. ಅದು ಯಾರಲ್ಲಿ ಅದು ಕಂಡು ಬರುತ್ತೋ ಆ ವ್ಯಕ್ತಿ ತನ್ನಷ್ಟಕ್ಕೆ ತಾನು ಒಂದು ರೀತಿ ಸಾಧನೆ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟು ಸೂರ್ಯ ಚಂದ್ರ ಇರೋ ತನಕ ತನ್ನ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಿ ಹೋಗ್ತಾನೆ. ಅಂತಹ ಒಬ್ಬ ವ್ಯಕ್ತಿಗಳು, ಸಮಾಜಮುಖಿಯಾಗಿರ್ತಕ್ಕಂಥ ವ್ಯಕ್ತಿಗಳು ನೀವು ಆಗಬೇಕು ಅಂತಕ್ಕಂತಹ ಆಶಯವನ್ನು ಇಟ್ಟುಕೊಂಡು ಪ್ರಸ್ತುತ ಈ ನಾಡಿನ 2 ಪ್ರಮುಖ ಬಾಕಿ ಶಿಲ್ಪಿಗಳ ಹೆಸರನ್ನ ಪ್ರಸ್ತುತ ನಿಮ್ಮ ಪಾಠದಲ್ಲಿ ಇಡಲಾಗಿದೆ. ಅರ್ಥ ಆಗಲಿಲ್ವಾ? ಸರಳ ಕೇಳ್ಕೊಳ್ಳಿ. ಅಂದ್ರೆ ಒಬ್ಬ ಸಾಧನೆಯ ಪಥದಲ್ಲಿ, ಪಥ ಅಂದ್ರೆ ಮಾರ್ಗ, ದಾರಿ, ಒಬ್ಬ ಸಾಧನೆಯ ದಾರಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವನಿಗೆ ಎಂತಹ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಅವುಗಳನ್ನು ಮನಗಾಣದೆ ತನ್ನಷ್ಟಕ್ಕೆ ತನ್ನ ದಾರಿಯಲ್ಲಿ, ತನ್ನ ಸಾಧನೆಯ ದಾರಿಯಲ್ಲಿ ಅವನು ಸಾಕ್ತಾ ಈ ಒಂದು ಅವಿರತವಾಗಿರ್ತಕ್ಕಂಥ ಶ್ರಮವನ್ನು, ಅಪರಿಮಿತವಾಗಿರ್ತಕ್ಕಂಥ ಶ್ರಮವನ್ನು, ಕಠಿಣತೆಯನ್ನು, ಆ ತಪಸ್ಸನ್ನು ಇಟ್ಕೊಂಡು ಸಾಕ್ತನೋ ಆಗ ಖಂಡಿತವಾಗೂ ಕೂಡ ಅವನು ತನ್ನ ಸಾಧನೆಯ ಗುರಿಯನ್ನು ತಲುಪ್ತಾನೆ. ಅಷ್ಟೇ ಅಲ್ಲದೆ ಆ ಸಾಧನೆಯ ದಾರಿಯು ಸಾಮಾಜಿಕ ಹೊಣೆಗಾರಿಕೆಯನ್ನು ಒಳಗೊಂಡಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರೆ ಖಂಡಿತವಾಗೂ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟು ಅವನೇನು ಮಾಡ್ತಾನೆ, ಚಂದ್ರ ಸೂರ್ಯ ಇರೋ ತನಕ ಶಾಶ್ವತವಾಗಿ ನಮ್ಮ ನಡುವೆ ಉಳ್ಕೊಳ್ತಾನೆ. ನೋಡಿ ಮಕ್ಕಳೇ, 1902ರಲ್ಲಿ ಅಧಿಕಾರಕ್ಕೆ ಬಂದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮಿಂದ ದೂರವಾಗಿ ಸುಮಾರು 118 ವರ್ಷಗಳು ಸಂದಿವೆ. ಆ ವ್ಯಕ್ತಿ ಇವತ್ತಿಗೂ ಕೂಡ ನಮ್ಮ ನಡುವೆ ಅಜರಾಮರವಾಗಿ ಉಳ್ಕೊಂಡಾರೆ. ಹೇಗೆ ಉಳ್ಕೊಂಡ್ರು? ಅವರ ಒಂದು ಶ್ರಮದಿಂದ. ಅರ್ಥ ಆಗ್ತಿದೆಯೇ? ಹಾಗೆ ಬನ್ನಿ, ಅಂಥವ್ರನ್ನ, ಅಂತಹ ಅಪರೂಪವಾಗಿರ್ತಕ್ಕಂಥ ಸಾಧಕರನ್ನ ಸಮಾಜ ಏನು ಮಾಡುತ್ತೆ? ನಿತ್ಯ ಸ್ಮರಿಸುತ್ತೆ. ನಿತ್ಯ ಅಂದರೆ ಪ್ರತಿದಿನ. ಸ್ಮರಿಸು, ಹೆಸರಿಸು, ಜ್ಞಾಪಿಸು. ನಾನೊಂದು ಮಾತಾಡಿದೆ ನೋಡಿ, ಕೃಷ್ಣರಾಜ ಒಡೆಯ ರೂಪ ಮನೆ ಮನೆಯ ದೀಪ. ಇದು ಅಲ್ಲಿ ಹುಟ್ಟುಕೊಂಡಂತಹ ಮೈಸೂರು ಸಂಸ್ಥಾನದಲ್ಲಿ ಹುಟ್ಟುಕೊಂಡಂತಹ ನಾಣ್ಣುಡಿ, ನುಡಿಗಟ್ಟು. ಕೃಷ್ಣರಾಜ ಒಡೆಯ ರೂಪ ಮನೆ ಮನೆಯ ದೀಪ. ಇವತ್ತು ಆ ಹಳ್ಳಿಗಾಡಿನಲ್ಲಿ ಮನೆಗಳಲ್ಲಿ ದೀಪ ಉರಿತಾ ಇದೆ ಅಂದರೆ ಅದಕ್ಕೆ ಕಾರಣವೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನ್ನೋ ಅರ್ಥದಲ್ಲಿ ಕಟ್ಟಿದಂತಹ ಆ ನಾಣ್ಣುಡಿ. ಬನ್ನಿ ಮಕ್ಕಳು, ಕೈಗಾರಿಕೆ, ಕೃಷಿ, ಆರೋಗ್ಯ, ಶಿಕ್ಷಣ, ಸಮಾಜದ ಒಂದು ಆಡಳಿತಾತ್ಮಕ ವ್ಯವಸ್ಥೆ, ಈ ಎಲ್ಲ ಕ್ಷೇತ್ರಗಳಲ್ಲೂ ಇಂಥ ಸಾಧಕ ಒಂದು ರೀತಿ ತನ್ನದೇ ಇರತಕ್ಕಂಥ ಕೊಡುಗೆಯನ್ನು ಕೊಟ್ಟು ಇಂದಿಗೂ ನಮ್ಮ ನಡುವೆ ಅಜರಾಮರ. ಮೊದಲನೇದಾಗಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಬಾಲ್ಯವನ್ನು ಕುರಿತು ಮಾತಾಡ್ತೀನಿ. ಕ್ರಿಸ್ತ ಶಕ 1890ರಲ್ಲಿ, ಅಂದರೆ ಅವರು ಚಿಕ್ಕವರು, 10 ವರ್ಷವಾಗಿದ್ದರು. ಅವರು ಬಾಲ್ಯಾವಸ್ಥೆ ಅಂದರೆ ತಂದೆ ತೀರ್ಕೊಂಡಿದ್ರು. ಅವರ ತಾಯಿ ಹೆಸರು ವಾಣಿ ವಿಲಾಸ ಅಂತ ನಾನು ಆಗಲೇ ಹೇಳಿದೆ. ವಾಣಿ ವಿಲಾಸ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಮೈಸೂರಿನಲ್ಲಿ ವಾಣಿ ವಿಲಾಸ ಅಂತ
ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಕಾಲೇಜು ಕೂಡ ಇದೆ. ನಿಮ್ಮ ನಾನು ಹೇಳಿದ್ನಲ್ಲ, ಹಿರಿಯೂರು ಬಳಿ ಇರತಕ್ಕಂತಹ ಒಂದು ಸುಂದರವಾದ ಅಣೆಕಟ್ಟಿಗೆ ಅವರ ತಾಯಿ ಹೆಸರನ್ನೇ ಇಡಲಾಗಿದೆ, ವಾಣಿ ವಿಲಾಸ. ಆ ವಾಣಿ ವಿಲಾಸರು ಮಗನನ್ನ ಪಟ್ಟಾಭಿಷೇಕವನ್ನು ಮಾಡಿದ್ರು, ಪಟ್ಟಕ್ಕೆ ಕೂರಿಸಿದ್ರು. ಆ ಪಟ್ಟಕ್ಕೆ ಕೂರಿಸಿದಾಗ ಆ ಕೃಷ್ಣರಾಜ ಒಡೆಯರ ವಯಸ್ಸು ಕೇವಲ 10 ವರ್ಷ. ಅಂತ ಬಾಲಕನನ್ನ ಅಧಿಕಾರ ಮಾಡೋದ್ರಿಂದ ತಾನೇ ಏನು ಮಾಡಕ್ಕೆ ಸಾಧ್ಯ? ಹಾಗಾಗಿ ಖಾಲಿ ಸಿಂಹಾಸನವನ್ನು ಬಿಡದೆ ಆ ಸಿಂಹಾಸನದ ಮೇಲೆ ಆ ಕೃಷ್ಣರಾಜ ಒಡೆಯರನ್ನು ಕೂರಿಸಿ ತಾವೇ ಮುಂದಾಳಾಗಿ ತಾವೇ ಬ್ರಿಟಿಷ್ ಸರ್ಕಾರದ ರೀಜೆಂಟ್ ಅಂದರೆ ಸರ್ಕಾರದ ಪ್ರತಿನಿಧಿಯಾಗಿ, ಈ ಪದವನ್ನು ಬರ್ಕೊಳ್ಳಿ ಮಕ್ಕಳೇ, ರೀಜೆಂಟ್ ಅಂದ್ರೆ ಪ್ರತಿನಿಧಿ. ಆಗ ಬ್ರಿಟಿಷ್ ಸರ್ಕಾರ ನಮ್ಮ ದೇಶದಲ್ಲಿತ್ತು. ಆ ಬ್ರಿಟಿಷ್ ಸರ್ಕಾರದ ಆಡಳಿತ ಪ್ರತಿನಿಧಿಯಾಗಿ ವಾಣಿ ವಿಲಾಸರವರು ಮಗನನ್ನ ಪಟ್ಟಾಭಿಷೇಕ ಮಾಡಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡ್ಕೊಂಡಿದ್ರು. ಹೀಗೆ ಸುಮಾರು ವರ್ಷಗಳು ಕಳೆದಾಗ ಅವರು 1902 ಆಗಸ್ಟ್ 8ರಂದು ಅಧಿಕಾರವನ್ನು ನೈಜವಾಗಿ ಸಹಜವಾಗಿ ತನ್ನ ಸುಪರ್ದಿಗೆ ತೆಗೆದುಕೊಂಡ್ರು. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದಕ್ಕೂ ಮುಂಚೆ ಆ ತಾಯಿಯವರು ಏನೆಲ್ಲ ಕೆಲಸ ಮಾಡಿದ್ರು ಅಂದರೆ, ಮಗನಿಗೆ ಬೇಕಾದಂತಹ ಒಳ್ಳೆಯ ಶಿಕ್ಷಣವನ್ನು, ಒಳ್ಳೆಯ ಆಡಳಿತ ಜ್ಞಾನವನ್ನು ಆ ತಾಯಿ ಮಗನಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಆ ಒಂದು ವ್ಯವಸ್ಥೆಗೆ ದಾರಿ ಮಾಡಿಕೊಟ್ರು. ಹಾಗಾಗಿ ನಮ್ಮ ನಾಡಿಗೆ ಒಂದು ಒಳ್ಳೆಯ ಉಜ್ವಲ ಪರಂಪರೆಯ ನಾಯಕ ಸಿಗಕ್ಕೆ ಕಾರಣವಾಯಿತು. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರಂತರು ನಮ್ಮ ನಾಡಿಗೆ ಸಿಗಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಇಷ್ಟು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಬಾಲ್ಯ ತುಂಬ ಸರಳವಾಗಿದೆ. ಕೇವಲ 10 ವರ್ಷಕ್ಕೆ ಪಟ್ಟಕ್ಕೆ ಬಂದು ಅವರ ತಾಯಿಯವರು ಆಡಳಿತದ ರೀಜೆಂಟ್ ಆಗಿ, ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಆ ಒಂದು ಕಾರ್ಯ ನಿರ್ವಹಿಸಬೇಕಾದ್ರೆ ಮಗನ ಶಿಕ್ಷಣಕ್ಕೆ, ಮಗನ ಆಡಳಿತ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಅಂತಹ ಒಬ್ಬ ರಾಜ ಪಟ್ಟಕ್ಕೆ ಬರಲು, ಆಡಳಿತಕ್ಕೆ ಬರಲು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅದರ ಕಾಲ 1902 ಆಗಸ್ಟ್ 8. ಇಷ್ಟು ಮೊದಲನೇ. ನೆಕ್ಸ್ಟು ಮಾದರಿ ಮೈಸೂರು. 1902 ಆಗಸ್ಟ್ 8ರ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಒಡೆಯರ ಸುಪರ್ದಿಗೆ ಬಂದಿತು. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು. ಮಕ್ಕಳೇ, ಮಹಾತ್ಮ ಗಾಂಧೀಜಿಯವರು ಬೆಳಗಾಂ ಅಧಿವೇಶನಕ್ಕೆ ಬಂದಾಗ ಮೈಸೂರು ಸಂಸ್ಥಾನವನ್ನು ಕಂಡು ಮುಕ್ತ ಕಂಠದಿಂದ ಶ್ಲಾಘಿಸಿ ಹೋಗಿದರು. ಇದ್ರೆ ಮೈಸೂರು ಸಂಸ್ಥಾನದಂಗಿರಬೇಕು, ಅಂತ ನಾಡಿನ ದೊರೆಗಳಿರಬೇಕು, ಅಂತ ಪ್ರಭುಗಳು ಎಲ್ಲೆಡೆ ಇರಬೇಕು. ಹಾಗಾದರೆ ಅದು ಕೇವಲ ಉತ್ಪ್ರೇಕ್ಷೆ ಅಲ್ಲ, ಮುಕ್ತ ಕಂಠ, ತೆರೆದ ಮನಸ್ಸಿನಿಂದ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಹಾಗಾದರೆ ಅಷ್ಟು ಚೆನ್ನಾಗಿತ್ತೆ ಸರ್ ಮೈಸೂರು. ಅವರು ಮಾಡಿದಂಥ ಕೆಲಸಗಳು ಒಂದೇ ಎರಡೇ, ಮುಂದೆ ನೋಡ್ತಾ ಹೋಗ್ತೀರಿ. ಇದನ್ನ ಸ್ವತಂತ್ರ ಪೂರ್ವದಲ್ಲೇ ನಮ್ಮ ರಾಜ್ಯಕ್ಕೆ ಕೊಟ್ಟಂತಹ ಮಹಾನುಭಾವ. ಇಡೀ ಭಾರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯ ಕಂಡದ್ದರಿಂದ ಮೈಸೂರು ಸರ್ಕಾರಕ್ಕೆ, ಆ ಸಂಸ್ಥಾನಕ್ಕೆ ಮಾದರಿ ಮೈಸೂರು, ಇತ್ರ ಮೈಸೂರಂಗಿರಬೇಕು, ಅಂತ ಸಂಸ್ಥಾನವಿರಬೇಕು, ಅಂತ ರಾಜ ಪ್ರಭುಗಳು ನಮ್ಮ ನಾಡಿಗಿರಬೇಕು ಎಂದು ಎಲ್ಲ ಕಡೆ ಜನಜನಿತವಾಗಿತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರು. ಮಕ್ಕಳೇ, ಇಷ್ಟು ಎರಡನೇ ಪದ. ಇನ್ನ ಪ್ರಜಾಪ್ರತಿನಿಧಿ ಸಭೆ ಅಂತ ಒಂದು ಆಡಳಿತಾತ್ಮಕ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಅದರ ಕುರಿತು ನನ್ನ ಮಾತಲ್ಲಿ ಮೊದಲು ಹೇಳ್ತೀನಿ, ಆಮೇಲೆ ಸವಿಸ್ತಾರವಾಗಿ ಬೋರ್ಡಿನ ಮೂಲಕ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಪ್ರಜಾಪ್ರತಿನಿಧಿ ಸಭೆ
1947 ಆದಮೇಲೆ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆ ನಮ್ಮ ದೇಶಕ್ಕೆ ಸಿಕ್ಕಿತು. ಇದು ನಿಮಗೆ ಗೊತ್ತಿರ್ತಕ್ಕಂಥ ಸಂಗತಿ. ಪ್ರಜಾಪ್ರಭುತ್ವ ಅನ್ನೋದು ಹೆಂಗ್ ಹುಟ್ಟುಕತ್ತು ಅನ್ನೋದು, ಸಂವಿಧಾನ ಹೆಂಗ್ ಬಂತು ಅನ್ನೋದು ಎಲ್ಲರೂ ಕೂಡ 1947ರಿಂದ ಇತ್ತೀಚೆಗೆ ನೀವು ಕಂಡಿರ್ತೀರಿ. ಆದರೆ ಸ್ವತಂತ್ರ ಪೂರ್ವದಲ್ಲಿಯೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾಕೆ ಸರ್? ಹೇಳಿ ಕೇಳಿ ಅರಸರ ರಾಜ್ಯಭಾರ, ರಾಜಮನೆತನದ ರಾಜ್ಯಭಾರ. ಈ ರಾಜಮನೆತನದ ರಾಜ್ಯಭಾರವಿದ್ದಾಗ ಹೇಗೆ ಪ್ರಜಾಪ್ರಭುತ್ವ ಬರುತ್ತೆ? ಅದಕ್ಕೆ ವಿಶೇಷವಾಗಿ ಕಾಣೋದು ನಮ್ಮ ಮೈಸೂರು. ಪ್ರಜಾಪ್ರತಿನಿಧಿ ಸಭೆ ಅಂದರೆ ಜನರಿಂದ ಆಯ್ಕೆ ಆದಂತಹ ಪ್ರತಿನಿಧಿಗಳನ್ನು ಸಂಸ್ಥಾನ ಒಂದು ಆಡಳಿತ ಮಂಡಳಿಗೆ ಅಧಿಕಾರದ ವಲಯಕ್ಕೆ ನೇಮಿಸಿಕೊಳ್ತು. ಸರಳವಾಗಿ ಅರ್ಥ ಮಾಡ್ಕೊಳ್ಳಿ. ಸುಮಾರು 225 ಜನಪ್ರತಿನಿಧಿಗಳನ್ನು, ಜನರಿಂದ ಆಯ್ಕೆ ಆದವರನ್ನ ಅರಸು ಮನೆತನ ಪ್ರಜಾಪ್ರತಿನಿಧಿಗಳಾಗಿ ತೆಗೆದುಕೊಂಡಿತು. ಅಷ್ಟೇ ಅಲ್ಲದೆ ಅವರ ಕೆಲಸ ಏನಾಗಿತ್ತಪ್ಪ ಅಂದರೆ, ವರ್ಷದಲ್ಲಿ 2 ಬಾರಿ ಜೂನ್ ವೇಳೆಯಲ್ಲಿ ಬರ್ತಕ್ಕಂತಹ ಮಹಾರಾಜರ ವರ್ಧಂತಿ ಅಂದರೆ ಅವರ ಜಯಂತಿ, ಆ ಜಯಂತಿಯ ದಿನ ಒಂದು ದಿನ, ಹಾಗೂ ಅಕ್ಟೋಬರಲ್ಲಿ ಬರ್ತಕ್ಕಂಥ ದಸರಾದಲ್ಲಿ ಒಂದು ದಿನ, ಈ ವರ್ಷದಲ್ಲಿ ಎರಡು ಸಂದರ್ಭಗಳಲ್ಲಿ ಆ ಪ್ರಜಾಪ್ರತಿನಿಧಿ ಸಭೆಯನ್ನು ಸೇರ್ತಾ ಇತ್ತು. ಆ ಸೇರ್ತಕ್ಕಂಥ ಉದ್ದೇಶ ಏನಾಗಿತ್ತಪ್ಪ ಅಂದರೆ, ಅಲ್ಲಿ ಸರ್ಕಾರದ ಪ್ರಶ್ನೋತ್ತರಗಳನ್ನು ಮಂಡಿಸಲಾಗ್ತಿತ್ತು. ಎರಡನೇದಾಗಿ ಸರ್ಕಾರದ ಆಯವ್ಯಯ, ವಾರ್ಷಿಕ ಆಯವ್ಯಯಗಳ ಪರಿಶೀಲನೆ ನಡೀತಾ ಇತ್ತು. ಮಕ್ಕಳೇ, ಆಯ ಅಂದ್ರೆ ಏನು ಸರ್? ವ್ಯಯ ಅಂದ್ರೆ ಏನು ಸರ್? ಈ ಪದನ ಆಯ ವ್ಯಯ. ವ್ಯಯ ಅಂದ್ರೆ ಖರ್ಚು, ಆಯ ಅಂದ್ರೆ ಬರ್ತಕ್ಕಂಥ ಆದಾಯ. ಇಡೀ ವರ್ಷದ ಆದಾಯವನ್ನ, ಖರ್ಚನ್ನ ಆ ಒಂದು ಸಭೆಯಲ್ಲಿ ಮಂಡಿಸಲಾಗ್ತಿತ್ತು. ಬಜೆಟ್ ಅಂತೀವಲ್ಲ, ಆ ರೀತಿ ಆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಅದನ್ನು ಮಂಡಿಸಲಾಗ್ತಿತ್ತು. ಜೊತೆಗೆ ಸರ್ಕಾರದ ಪ್ರಶ್ನೋತ್ತರ ಅಂದ್ರೆ ಮಕ್ಕಳೇ, ಇಡೀ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂತ 225 ಪ್ರತಿನಿಧಿಗಳು ತಮ್ಮ ತಮ್ಮ ಒಂದು ಪ್ರದೇಶದ ಆಗು ಹೋಗುಗಳನ್ನು, ಆಗಿನ ಕಷ್ಟ ಸುಖಗಳನ್ನು ಆ ಸಭೆಯಲ್ಲಿ ಮಂಡಿಸ್ತಕ್ಕಂತಹ ಮುಕ್ತ ಅವಕಾಶವನ್ನು ಪಡ್ಕೊಂಡಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ರಾಜನ ಮುಂದೆ ಅವರವರ ಭಾಗದಿಂದ ಬಂದಂತಹ ಜನಪ್ರತಿನಿಧಿಗಳು ತಮ್ಮ ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ತೆರೆದಿಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದರು. ಇದು ಹುಡುಗಾಟ ಅಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ಠರಾವುಗಳನ್ನು ಮಂಡಿಸಲಾಗ್ತಿತ್ತು. ಒಂದು ರೀತಿ ಸಂಸದೀಯ ಮಾದರಿಯಲ್ಲಿ, ಸಂಸತ್ತಿದೆ ನೋಡಪ್ಪ, ಆ ಸಂಸತ್ತಿನ ಮಾದರಿಯಲ್ಲಿ ಆ ಪ್ರಜಾಪ್ರತಿನಿಧಿ ಸಭೆ ತನ್ನ ಕಲಾಪವನ್ನು ನಡೆಸ್ತಾ ಇತ್ತು. ಇದನ್ನ ನೀವು ಗಮನಿಸಿದ್ರೆ ನಿಮಗೆ ಈಗೇನು ಅನ್ಸಲ್ಲ. ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ ಇದನ್ನೆಲ್ಲದನ್ನೂ ಕೂಡ ನೀವು ಟಿವಿನಲ್ಲಿ, ಮಾಧ್ಯಮಗಳಲ್ಲಿ, ಪುಸ್ತಕಗಳಲ್ಲಿ ನೋಡೋದ್ರಿಂದ ನಿಮಗೆ ಈ ಸಂಸದೀಯ ಆಡಳಿತ ವ್ಯವಸ್ಥೆ ಅಂದರೆ ಏನೂ ಕೂಡ ಗೊತ್ತಾಗಲ್ಲ. ಅದರ ಮಹತ್ವ ಏನು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಇವುಗಳೆಲ್ಲ ಸ್ಥಾಪಿತವಾಗಿ ಸುಮಾರು 70 ವರ್ಷಗಳು ಸಂದಿವೆ. ಅದರಲ್ಲೇನು ಸರ್ ವಿಶೇಷ ಅನ್ಬೋದು. ಆದರೆ ಕೇವಲ ಅರಸು, ಒಬ್ಬ ರಾಜನೇ ನಿರಂಕುಶವಾಗಿ ಸರ್ವಾಧಿಕಾರದಿಂದ ಆಳ್ವಿಕೆ ನಡೆಸುತ್ತಿದ್ದಂಥ ಕಾಲದಲ್ಲಿ ಒಬ್ಬ ಪ್ರಜೆಯ ನಾಯಕನಿಗೆ ಅಷ್ಟು ಮುಕ್ತ ಅವಕಾಶವನ್ನು ಕೊಡೋದು ಸುಲಭದ ಮಾತಲ್ಲ. ಹಾಗಾಗಿ ಅದು ನಿಜಕ್ಕೂ ಒಂದು ಇತಿಹಾಸದಲ್ಲಿ ಮೈಲುಗಲ್ಲು ಅಂದ್ರೂ ಕೂಡ ತಪ್ಪಾಗಲ್ಲ. ಆ ಸಭೆಯಲ್ಲಿ ಆ ಒಂದು ರಾಜಮನೆತನದ ಖರ್ಚು ವೆಚ್ಚ ಹಾಗೂ ಆದಾಯ ವ್ಯಯವನ್ನ, ಪ್ರಶ್ನೋತ್ತರಗಳನ್ನ, ಠರಾವುಗಳ ಆದೇಶಗಳನ್ನ
ಒಂದು ರೀತಿ ಆ ಸಭೆಯಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳನ್ನು ಮಂಡಿಸಲಾಗ್ತಿತ್ತು. ಅರ್ಥಾಗ್ತಿದೆಯಾ? ಇಂಥ ಒಂದು ಪ್ರಜಾಪ್ರತಿನಿಧಿ ಸಭೆ ಸುಮಾರು 225 ಸದಸ್ಯರನ್ನು ಒಳಗೊಂಡಂತಹ ಒಂದು ದೊಡ್ಡ ಸಭೆಯಾಗಿತ್ತು. ಅಂಥ ಒಂದು ಆಡಳಿತದ ಕೇಂದ್ರೀಕರಣದ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನು ನಮ್ಮ ಒಡೆಯರು ಮಾಡಿಕೊಂಡಿದ್ರು. ಸರ್, ಇದು ಸರಳವಾಗಿ ತಿಳ್ಕೊಳ್ಬೇಕು. ಆಡಳಿತದ ಕೇಂದ್ರೀಕರಣ ಅಂದ್ರೇನು, ಆಡಳಿತದ ವಿಕೇಂದ್ರೀಕರಣ ಅಂದ್ರೇನು? ಆಡಳಿತದ ಕೇಂದ್ರೀಕರಣ ಅಂದ್ರೆ ಆಡಳಿತದ ಶಕ್ತಿಯನ್ನ ಒಬ್ಬನೇ ಇಟ್ಕೊಳ್ತಕ್ಕಂಥದ್ದು ಕೇಂದ್ರೀಕರಣ. ವಿಕೇಂದ್ರೀಕರಣ ಅಂದ್ರೆ ತನ್ನಲ್ಲಿರ್ತಕ್ಕಂಥ ಆಡಳಿತವನ್ನ ಸಂಸ್ಥಾನಗಳಲ್ಲಿ, ಸಂಸ್ಥೆಗಳಿಗೆ, ಗ್ರಾಮಗಳಿಗೆ, ನಾಡುಗಳಿಗೆ, ಪ್ರಾಂತ್ಯಗಳಿಗೆ ಬಿಟ್ಕೊಳ್ತಕ್ಕಂಥದ್ದು ವಿಕೇಂದ್ರೀಕರಣ. ಇಂಥ ಆಡಳಿತ ವಿಕೇಂದ್ರೀಕರಣದ ವ್ಯವಸ್ಥೆ ಅರಸನ ಕಾಲದಲ್ಲಿಯೇ ಆಗಿತ್ತು. ಹಾಗಾಗಿ ಇದೊಂದು ಸಾಧನೆಯ ಮೈಲಿಗಲ್ಲನ್ನು ಕೂಡ ತಪ್ಪಾಗಲಾರದು. ನೆಕ್ಸ್ಟ್ ಮಕ್ಕಳೇ, ನ್ಯಾಯ ವಿಧಾಯಕ ಸಭೆ 1923ರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಆಯಿತು. ಆದರೆ ಅದಕ್ಕೂ ಮುಂಚೆನೆ 1907ರಲ್ಲೇ ನ್ಯಾಯ ವಿಧಾಯಕ ಸಭೆ. ಇದು ನಮ್ಮ ಕಡೆ ಬರ್ಕಣದ ಸೂಕ್ತ ಮಕ್ಕಳೇ. ಸಾವಿರದ 1923ರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸುಮಾರು 275 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಭೆ. ಅದಕ್ಕೂ ಮುಂಚೆನೆ ನ್ಯಾಯ ವಿಧಾಯಕ ಸಭೆ. ನ್ಯಾಯ ವಿಧಾಯಕ ಸಭೆ ಅಂದ್ರೆ ಇದೊಂದು ರೀತಿ ಮೇಲ್ಮನೆಯ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಒಂದು ಸಭೆ. ಏನ್ ಮೇಲ್ಮನೆ, ಏನು ಕೆಳಮನೆ? ನೋಡಿ ಮಕ್ಕಳೇ, ಈವಾಗಲೇ ಸಿವಿಕ್ಸ್ ಅಂದರೆ ನಿಮ್ಮ ಯಾವುದಪ್ಪ ಪೌರನೀತಿ, ಇತಿಹಾಸದಲ್ಲಿ ಪೌರನೀತಿ ಗೊತ್ತಿ ನೋಡ್ರಿ. ಆ ಸಿವಿಕ್ಸ್ ಅಲ್ಲಿ ನೀವು ಕಂಡಿರ್ತೀರಿ, ಕೇಂದ್ರ ಸರ್ಕಾರದಲ್ಲಿ ರಾಜ್ಯಸಭೆಯನ್ನ ಮೇಲ್ಮನೆ ಎಂದು, ಲೋಕಸಭೆಯನ್ನ ಕೆಳಮನೆ ಎಂದು ಗುರುತಿಸಲಾಗಿದೆ. ಅದೇ ರೀತಿ ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನ ಮೇಲ್ಮನೆ ಎಂದು, ವಿಧಾನಸಭೆಯನ್ನ ಕೆಳಮನೆ ಎಂದು ಗುರುತಿಸಲಾಗುತ್ತದೆ. ಮೇಲ್ಮನೆ ಒಂದು ರೀತಿ ಅವಿರೋಧವಾಗಿ ಅಥವಾ ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂತಹ ಬುದ್ಧಿಜೀವಿಗಳಿರ್ತಕ್ಕಂತಹ ಒಂದು ಸಭೆ. ಕೆಳಮನೆ ಸಂಪೂರ್ಣವಾಗಿ ಜನರಿಂದ ಚುನಾಯಿತರಾದಂತಹ ಸಭೆ. ಗೊಂದಲ ಬೇಡ. ಈಗ ನಾವು ಪ್ರಸ್ತುತ ಬಿಟ್ಬಿಟ್ಟು ನಮ್ಮ ಒಡೆಯರ ಕಾಲಕ್ಕೆ ಹೋಗೋಣ. ಪ್ರಜಾಪ್ರತಿನಿಧಿ ಸಭೆ ಒಂದು ರೀತಿ ಕೆಳಮನೆ ಇದ್ದಂಗೆ, ಅಲ್ಲೆಲ್ಲರೂ ಕೂಡ ಚುನಾಯಿತರು. 275 ಜನಗಳು ಚುನಾಯಿತರಾಗಿ ಜನರಿಂದ ಆರಿಸಿ ಬಂದಂಥವರಾಗಿದ್ದರು. ಮೇಲ್ಮನೆಯಲ್ಲಿ ಸುಮಾರು 50 ಜನ ಸದಸ್ಯರಿದ್ದರು. ಆ 50 ಜನ ಸದಸ್ಯರಲ್ಲಿ 22 ಸದಸ್ಯರು ಜನರಿಂದ ಆಯ್ಕೆಯಾದವರು. 275 ಅಲ್ಲಿ, 50 ಇಲ್ಲಿ, 50ರಲ್ಲಿ 22 ಜನ ಚುನಾಯಿತರು. ಇವರು ಜನರಿಂದ ಆಯ್ಕೆಯಾದಂಥವರು. ಇನ್ನು ಉಳಿದ 28 ಮಂದಿ ಅವರು ನೇರ ನೇಮಕಗೊಂಡಂಥವರು. ಇದು ಒಂದು ರೀತಿ ಹೇಗೆ ಕಾರ್ಯನಿರ್ವಹಿಸ್ತಿತ್ತು ಅಂತ ಸರಳವಾಗಿ ನನ್ನ ಮಾತಲ್ಲಿ ಹೇಳ್ತೀನಿ. ಸರಿ, ಪ್ರಜಾಪ್ರತಿನಿಧಿ ಸಭೆ ತೆಗೆದುಕೊಂಡಂತಹ ತೀರ್ಮಾನಗಳನ್ನು ಈ ನ್ಯಾಯ ವಿಧಾಯಕ ಸಭೆಯಲ್ಲಿ ಚರ್ಚಿಸಲಾಗ್ತಿತ್ತು. ಅಷ್ಟೇ ಅಲ್ಲದೆ ಸರ್ಕಾರದ ಖರ್ಚು
ವೆಚ್ಚಗಳನ್ನು ಈ ಒಂದು ನ್ಯಾಯ ವಿಧಾಯಕ ಸಭೆ ಪರಿಶೀಲಿಸ್ತಿತ್ತು, ಆ ಖರ್ಚುಗಳನ್ನು ಕಡಿಮೆ ಮಾಡ್ತಿತ್ತು. ಅಷ್ಟೇ ಅಲ್ಲದೆ ಯಾವುದಾದರೂ ಸರ್ಕಾರದ ಕಾನೂನುಗಳನ್ನು ಜಾರಿಗೆ ತರಬೇಕು ಅಂದರೆ ಈ ನ್ಯಾಯ ವಿಧಾಯಕ ಸಭೆಯ ಅನುಮತಿ ಅತ್ಯಗತ್ಯವಾಗಿ ಬೇಕಿತ್ತು. ಪೌರನೀತಿ ಓದಂಥವ್ರಿಗೆ, ಪೌರನೀತಿ ಚೆನ್ನಾಗಿ ತಿಳ್ಕೊಂಡಂತ ಆಗಲಿ ಆಸಕ್ತಿ ಇದ್ದಂಥವ್ರಿಗೆ ಈ ನನ್ನ ಮಾತುಗಳು ಚೆನ್ನಾಗಿ ಅರ್ಥ ಆಗ್ತದೆ. ಅಂದರೆ ನ್ಯಾಯ ವಿಧಾಯಕ ಸಭೆ ತನ್ನ ಕಾರ್ಯವ್ಯಾಪ್ತಿಯನ್ನು ಎಷ್ಟರಲ್ಲಿ ಇಟ್ಕೊಂಡಿತ್ತು ಅಂದರೆ, ಆ ಪ್ರಜಾಪ್ರತಿನಿಧಿ ಸಭೆ ಕಳಿಸಿಕೊಡ್ತಿದ್ದಂತಹ ವಿಧೇಯಕಗಳನ್ನು, ಠರಾವುಗಳನ್ನು ಮರುಪರಿಶೀಲನೆ ಮಾಡ್ತಿತ್ತು. ಜೊತೆಗೆ ಸರ್ಕಾರದ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸುತ್ತಿತ್ತು. ಅಷ್ಟೇ ಅಲ್ಲದೆ ಸರ್ಕಾರದ ಕಾನೂನುಗಳು ಜಾರಿಯಾಗಬೇಕು ಅಂದರೆ ಈ ನ್ಯಾಯ ವಿಧಾಯಕ ಸಭೆಯ ಅನುಮತಿ ಅತ್ಯಗತ್ಯವಾಗಿ ಬೇಕಿತ್ತು. ಒಟ್ಟಾರೆ ಒಂದು ರೀತಿ ಮೇಲ್ಮನೆಯ ರೀತಿ, ರಾಜ್ಯಸಭೆಯ ರೀತಿ, ವಿಧಾನ ಪರಿಷತ್ತಿನ ರೀತಿಯಂತೆ ಈ ಒಂದು ನ್ಯಾಯ ವಿಧಾಯಕ ಸಭೆ ಕಾರ್ಯನಿರ್ವಹಿಸುತ್ತಿತ್ತು. ಸುಮಾರು 50 ಜನ ಅದರ ಸದಸ್ಯರಿದ್ದರು. 22 ಜನರಿಂದ ನೇಮಕವಾದಂಥವರು, ಉಳಿದ 28 ಮಂದಿ ಸರ್ಕಾರ ಅಂದರೆ ಒಂದು ಅರಸಮನೆತನದ ಅಂಕಿತದೊಂದಿಗೆ ನೇಮಕವಾದಂಥವರು. ಒಟ್ಟಾರೆ ಆಡಳಿತಾತ್ಮಕ ಒಂದು ಸಂಸದೀಯ ವ್ಯವಸ್ಥೆಯ ಹೊಸ ರೂಪರೇಷೆಯನ್ನು ಆ ಒಂದು ಒಡೆಯರು ಕಟ್ಟಿಕೊಟ್ಟರು. ಕೇವಲ ನಿರಂಕುಶಾಧಿಕಾರವನ್ನಾಗಲಿ ಸರ್ವಾಧಿಕಾರವನ್ನಾಗಲಿ ಮಾಡದೆ ಅಧಿಕಾರವನ್ನು ಜನರ ನಡುವೆ ವಿಕೇಂದ್ರೀಕರಣಗೊಳಿಸಿ ಎಲ್ಲ ಮೂಲೆಯೂ ಕೂಡ ಸವಲತ್ತುಗಳನ್ನು, ಮೂಲ ಸೌಲಭ್ಯಗಳನ್ನು ಕಾಣುವಂತೆ ಮಾಡ್ತಕ್ಕಂಥದ್ದು, ಇಡೀ ಸಂಸ್ಥಾನದ ಸರ್ವಾಂಗೀಣ ಪ್ರಗತಿ ಆಗಬೇಕು ಅಂತಕ್ಕಂತಹ ಕನಸು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಿದ್ದು. ಇಷ್ಟು ಒಂದು ನ್ಯಾಯ ವಿಧಾಯಕ ಸಭೆಯ ವಿವರ. ಈಗ ಅವರ ಕೊಡುಗೆಗಳನ್ನು ಕಣ್ಣಾಡಿಸೋಣ. ಆ ಕೊಡುಗೆಗಳು ಒಂದೇ ಎರಡೇ. ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಹಡವು ಮಾಡಿಕೊಟ್ಟರು. ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದರು. ಇವರ ಕಾಲದಲ್ಲಿ ಗ್ರಾಮ ನೈರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣದ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತಕ್ಕೆ ಒಳಪಟ್ಟವು. ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವಾಗಿ ರೂಪಿಸಿದರು. ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದರು. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪ ಅಭಿವೃದ್ಧಿಗೆ ಒತ್ತು ನೀಡಿದರು. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು. ಮಕ್ಕಳೇ, ಇಷ್ಟು ಈ ತರಗತಿ ಸಾಕು. ಗ್ರಾಮ ನೈರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಕರ್ಯ, ಇವಷ್ಟೂ ಕೂಡ ನಾಗರಿಕನಿಗೆ ಅತ್ಯಗತ್ಯವಾಗಿರತಕ್ಕಂತಹ ಸೌಕರ್ಯಗಳು. ಇವುಗಳಿಗೆ ಹೆಚ್ಚು ಒತ್ತು ಕೊಡೋಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಅವನ್ನ ಸ್ವಯಂ ಆಡಳಿತಕ್ಕೆ ಬಿಟ್ಕೊಟ್ರು. ಅಂದರೆ ಈಗ ನಾನು ರಾಜ ಇಲ್ಲಿದ್ದೀನಿ, ಅಲ್ಲೊಬ್ಬ ಪ್ರತಿನಿಧಿ ಇದ್ದಾನೆ. ಆ ಪ್ರತಿನಿಧಿ ನಾನು ಕೇಳೋದು ಪ್ರಮೇಯನೇ ಬೇಕಿಲ್ಲ. ಯಾವ ವಿಚಾರವಾಗಿ? ಗ್ರಾಮದ ನೈರ್ಮಲೀಕರಣ, ನೀರಿನ ವ್ಯವಸ್ಥೆ, ಶಿಕ್ಷಣದ ವ್ಯವಸ್ಥೆ, ವೈದ್ಯಕೀಯ ವ್ಯವಸ್ಥೆ, ಇವುಗಳು ಸ್ವಯಂ ಪ್ರೇರಿತವಾಗಿ ಆತನೇ ನೇರವಾಗಿ ಅಧಿಕಾರವನ್ನು, ಆಡಳಿತವನ್ನು ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದಾರೆ. ಮಕ್ಕಳೇ, ಒಬ್ಬ ರಾಜ ತನ್ನ ಅನುಮತಿ ಇಲ್ಲದೆ ತನ್ನ ಹಣದಿಂದಲೇ ಒಬ್ಬ ಜನಪ್ರತಿನಿಧಿ ಆ ಒಂದು ತನ್ನ ಮನಸ್ಸಿಗೆ ತಿಳಿದಂತೆ ಅಧಿಕಾರ ನಡೆಸ್ತಕ್ಕಂಥದ್ದು ಹುಡುಗಾಟವಲ್ಲ. ಆ ಪ್ರತಿನಿಧಿಯಾದಂಥವನು ತನ್ನ ಊರಿಗೆ ಬೇಕಾಗಿರ್ತಕ್ಕಂಥ ನೈರ್ಮಲೀಕರಣ, ಗ್ರಾಮ ನೈರ್ಮಲೀಕರಣ ಅಂದರೆ ಶುದ್ಧೀಕರಣ, ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ, ಜೊತೆಗೆ ವೈದ್ಯಕೀಯ ವ್ಯವಸ್ಥೆ, ಆಸ್ಪತ್ರೆಗಳು ಸ್ಥಾಪನೆ ಇರ್ಬೋದು, ವೈದ್ಯರ ನೇಮಕ ಇರ್ಬೋದು, ಆ ವೈದ್ಯಕೀಯ ಸಂಬಂಧಪಟ್ಟಂತೆ ಸವಲತ್ತುಗಳನ್ನು ಒದಗಿಸಿಕೊಡೋದಿರ್ಬೋದು. ಎರಡನೇದು. ಮೂರನೇದಾಗಿ ಶಿಕ್ಷಣದ ಪ್ರಚಾರ. ನೋಡಿ, ಶಿಕ್ಷಣಕ್ಕೆ ಅವತ್ತೇ ಒತ್ತು ಕೊಟ್ಟಿದ್ದು, ಹುಡುಗಾಟದ ಮಾತಲ್ಲ ಶಿಕ್ಷಣಕ್ಕೆ ಒತ್ತು ಕೊಡೋದು.
ಯಾಕೆಂದ್ರೆ ಇವತ್ತು ಸರ್ಕಾರವಿದೆ, ಏನೆಲ್ಲ ಸವಲತ್ತುಗಳನ್ನು ಕೊಡ್ತಿದೆ. ಇಲ್ಲಿ 100-110 ವರ್ಷಗಳ ಹಿಂದೆ ಹೇಗಿತ್ತು ಮಕ್ಕಳೇ, ಕಲ್ಪನೆ ಮಾಡ್ಕೊಳ್ಳಿ ಅಲ್ವಾ. ನೋಡಿ, ಅವತ್ತಿನ ಕಾಲದಲ್ಲಿ ಶಿಕ್ಷಣದ ಬಗ್ಗೆ, ಆ ಮಹತ್ವದ ಬಗ್ಗೆ ಪ್ರಚಾರವನ್ನು ಕೊಟ್ಟರು. ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಅಷ್ಟೇ ಅಲ್ಲದೆ ಪ್ರಯಾಣಿಕರ ಸೌಲಭ್ಯ, ಒಂದು ರೀತಿಯಾಗಿ ಸಾರಿಗೆ, ಸಂಪರ್ಕ, ವೈದ್ಯಕೀಯ, ನೈರ್ಮಲೀಕರಣ, ನೀರು, ಶಿಕ್ಷಣ ಇವು ಪ್ರಮುಖ ಮೂಲಭೂತ ಸೌಕರ್ಯಗಳು ಅನಿಸೋದ್ರಿಂದ ಅವುಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರದ ಚುಕ್ಕಾಣಿಯನ್ನ, ಆಡಳಿತವನ್ನ ಸಂಪೂರ್ಣ ಆಯಾ ಪ್ರಜಾಪ್ರತಿನಿಧಿ ಸಭೆಗಳಿಗೆ ಒದಗಿಸಿಕೊಟ್ಟಿದ್ರು. ಅವು ಸ್ವಯಂ ಆಡಳಿತಕ್ಕೆ ಒಳಪಟ್ಟಿದ್ದು. ಯಾರ ಹಂಗು ಇಲ್ಲದೆ, ಯಾರ ಅನುಮತಿ ಇಲ್ಲದೆ ತನ್ನ ಗ್ರಾಮಕ್ಕೆ, ತನ್ನ ನಗರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ತಾನೇ ರೂಪಿಸಿಕೊಳ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದರಿಂದ ಆ ಒಂದು ಮೈಸೂರು ಸಂಸ್ಥಾನ ಏನಾಗ್ತು ಅಂದರೆ ವಿಶಾಲವಾದಂತಹ ರಸ್ತೆಯನ್ನು ಕಾಡ್ತು, ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಾಡ್ತು, ಆ ಕಾಲದಲ್ಲಿ ವೈದ್ಯಕೀಯ ವ್ಯವಸ್ಥೆಯನ್ನು ಕಾಡ್ತು, ಶಿಕ್ಷಣವನ್ನು ಅತಿ ಹೆಚ್ಚಾಗಿ ಪಡ್ಕೊಳಕ್ಕೆ ಸಾಧ್ಯವಾಯಿತು. ಇದು ಒಂದು ರೀತಿ ಅವರ ಮುನ್ನೋಟದ ದೂರದೃಷ್ಟಿಯ ಒಂದು ಮುಂಗಾಣಿಕೆಯನ್ನು ಕೂಡ ತಪ್ಪಾಗಲಾರದು. ಒಟ್ಟಾರೆಯಾಗಿ ಮಕ್ಕಳೇ, ಇವತ್ತಿನ ಪಾಠ ಇಷ್ಟು ಸಾಕು. ನಾವು ಈ ತರಗತಿಯಲ್ಲಿ ಏನೆಲ್ಲ ತಿಳ್ಕೊಂಡು ಅನ್ನೋಕ್ಕೆ ಕಣ್ಣಾಡಿಸ್ಬಿಟ್ಟು ಪಾಠದಾಗ ನಿಲ್ಲಿಸೋಣ. ಒಬ್ಬ ನಾಯಕನಾಗಂತವನಿಗೆ ಏನೆಲ್ಲ ಅರ್ಹತೆಗಳಿರಬೇಕು, ಒಬ್ಬ ನಾಯಕ ಹೇಗೆ ಆಗ್ತಾನೆ, ಅವನು ಸಮಾಜಕ್ಕೆ ಹೇಗೆ ಕೊಡುಗೆ ಕೊಡ್ತಾನೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು, ಎರಡನೇದಾಗಿ ನಮ್ಮ ಜಯಪ್ಪ ಗೌಡರ ಒಂದು ಪರಿಚಯವನ್ನು ತಿಳ್ಕೊಂಡು 1947 ದಾರದಹಳ್ಳಿ, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಅವರು ಬರೆದಂಥ ಕೃತಿಗಳನ್ನು ಕಣ್ಣಾಡಿಸಿದರು. ಕರ್ನಾಟಕದ ಗ್ರಾಮೀಣ ಸಂಸ್ಥೆಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಜನಪದ ಆಟಗಳು, ಈ ಥರ ಒಂದು ಪ್ರಮುಖ ಕೃತಿಗಳನ್ನು ತಿಳ್ಕೊಂಡು, ಅಷ್ಟೇ ಅಲ್ಲದೆ ಈ ಪ್ರಸ್ತುತ ಗದ್ಯವನ್ನು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳಿಂದ ಆರಿಸಿಕೊಂಡಿರತಕ್ಕಂಥ ಆಕರ ಕೃತಿಯನ್ನು ತಿಳ್ಕೊಂಡು, ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂತಹ ವ್ಯಕ್ತಿತ್ವ ಉಳ್ಳವರಾಗಿದ್ದರು, ಎಂತಹ ಸಾಧನೆ ಮಾಡಿ ಜಗತ್ಕೀರ್ತಿಗೆ ಪಾತ್ರರಾಗುವಂತಕ್ಕಂಥದ್ದನ್ನ ಪ್ರಸ್ತುತ ಈ ತರಗತಿಯಲ್ಲಿ ತಿಳ್ಕೊಂಡಿವಿ. ಜೊತೆಗೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನೆ, ಕೆಳಮನೆ, ಪ್ರತಿನಿಧಿ ಸಭೆ, ನ್ಯಾಯ ವಿಧಾಯಕ ಸಭೆ ಹೇಗೆ ಕರ್ತವ್ಯವನ್ನು, ಹೇಗೆ ಕಾರ್ಯಕಲಾಪವನ್ನು ನಡೆಸ್ತಾ ಇತ್ತು ಅನ್ನತಕ್ಕಂಥದ್ದನ್ನು ಗಮನಿಸಿವೆ. ಜೊತೆಗೆ ಆ ನ್ಯಾಯ ವಿಧಾಯಕ ಸಭೆಯ ನಂತರ ಕೈಗೊಳ್ಳುತ್ತಿದ್ದಂತಹ ತೀರ್ಮಾನ ಅಂದರೆ ಆಯವ್ಯಯ, ಸರ್ಕಾರದ ಲೆಕ್ಕ, ಜಾರಿ ತಕ್ಕಂಥ ಕಾನೂನುಗಳನ್ನು ಪರಿಶೀಲಿಸೋದು, ಇವನ್ನೆಲ್ಲ ಗಮನಿಸೋ ಜೊತೆಗೆ ಅತಿ ಮುಖ್ಯವಾಗಿ ಅವರ ಕೊಡುಗೆಗೆ ಬಂದಾಗ ಕೊಡುಗೆಯಲ್ಲಿ ಪ್ರಥಮವಾಗಿರ್ತಕ್ಕಂಥವೇನೋ ಸ್ವಯಂ ಆಡಳಿತಕ್ಕೆ ಒಳಪಡಿಸಿದ್ದು ಪ್ರಮುಖ 5 ಕ್ಷೇತ್ರಗಳನ್ನು: ಗ್ರಾಮೀಣದ ನೈರ್ಮಲೀಕರಣ, ವೈದ್ಯಕೀಯ, ನೀರು, ಪ್ರಯಾಣ, ಶಿಕ್ಷಣ, ಈ ಕ್ಷೇತ್ರಗಳನ್ನು ಸ್ವಯಂ ಆಡಳಿತಕ್ಕೆ ಒಳಪಡಿಸಿ ಅಂದು ಆ ಒಂದು ಮೈಸೂರು ಸಂಸ್ಥಾನ ಸರ್ವತೋಮುಖ ಅಭಿವೃದ್ಧಿಗೆ, ಸರ್ವಾಂಗೀಣ ಪ್ರಗತಿಗೆ ಹೇಗೆ ಪೂರಕವಾಗಿರ್ತಕ್ಕಂತಹ ಮಾರ್ಗವನ್ನು, ಬುನಾದಿಯನ್ನು ಹಾಕಿಕೊಟ್ಟಿತ್ತು ಅನ್ನೋದನ್ನು ತಿಳ್ಕೊಂಡು, ಇಷ್ಟು ಈ ತರಗತಿ. ಇಷ್ಟು ಸಾಕು ಮಕ್ಕಳೇ. ಈಗ ನೀವು ಮನೆಗೆಲಸಕ್ಕೆ ನಮ್ಮ DS ಜಯಪ್ಪಗೌಡವರ ಒಂದು ಲೇಖಕರ ಪರಿಚಯವನ್ನು ಗುರುತು ಹಾಕಿಕೊಳ್ಳಿ. ಎರಡನೇದಾಗಿ 3-4 ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ, ತುಂಬ ಚೆನ್ನಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತಕ್ಕೆ ಒಳಪಟ್ಟು ಅಂತಕ್ಕಂಥದ್ದನ್ನ ಟಿಕ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಇದೆ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಅಷ್ಟು ಸಾಕು. ಒಂದು ಸಂದರ್ಭ ಇದೆ ನೋಡಿ ಮಕ್ಕಳೇ, ಸಂದರ್ಭ ಸಾಮಾಜಿಕ ಕಾನೂನುಗಳ ಹರಿಕಾರ. ನಮ್ಮ ಈ ಕೊನೆ ಪ್ಯಾರದಲ್ಲಿ ಬಂದಂಥ ಒಂದು ಸಂದರ್ಭ, ಸಾಮಾಜಿಕ ಕಾನೂನುಗಳ ಹರಿಕಾರ. ಇದರ ಸಂದರ್ಭವನ್ನು ಗುರುತಾಯ್ಕೊಳ್ಳಿ. ಈ 3 ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬನ್ನಿ. ಇಷ್ಟು ಈ ಥರ ಸಾಕು.